ಬೇಟೆಯಾಡೋ ರಣಬೇಟೆಗಾರ ಬಂದ. ರಾಧೇಶ್ಯಾಮ್ ಸೀತಾರಾಮ್ ಎಲ್ಲರಿಗೂ ಸ್ವಾಗತ ಮತ್ತೆ ಸುಸ್ವಾಗತ. ನಾವು ನಿನ್ನ ಅನ್ಕೊಂಡಂಗ ರಾತ್ರಿಗೆ ಮಂಡಲ್ಪಟ್ಟಿ ಹೋಗ್ಬೇಕಾಗಿತ್ತು, ಬಟ್ ಟಯರ್ಡ್ ಆಗಿಸಲಂದ ಹೋಲಿಲ್ಲ. ಸೊ ಈಗ ಅದಕ್ಕೆ ಏನು ಮಾಡೀವಿ ಅಂದ್ರೆ, ನಮಗೆ ನಿನ್ನೊಂದು ಲಕ್ಕಿ ಕೂಪನ್ ಬಂದಿತ್ತು. ಇದು ಫಸ್ಟ್ ಟೈಮ್ ಅದ ನಮ್ಮದು, ಅದರಾಗೆ ಮತ್ತು ಲಕ್ಕಿ ಕೂಪನ್ ಬೇರೆ ಬಂದದ. ಆ ಏನೋ ಇವೆಂಟ್ ಮಾಡಕತ್ತಾರಂತ, ಆ ಇವೆಂಟಿಗೆ ಹೊಂಟಿವಿ. ಅಲ್ಲಿ ಹೋಗಿ ಅಲ್ಲಿಂದ ತಲಕಾವೇರಿ ಹೋಗ್ಬೇಕಲ್ಲ, ಆ ಇವೆಂಟಿಗೆ ಹೋಗಿ ಅಲ್ಲಿ ಏನು ನಮ್ಗೆ ಲಕ್ಕಿ ಅಂದರೆ ಏನು ಸಿಗ್ತದೆ ಅದು ತೊಗೊಂಡು ಅದು ಅನ್ಬಾಕ್ಸ್ ಮಾಡಿ ಅಲ್ಲಿ ತಲಕಾವೇರಿ ಹೋಗಮೆ. ಈಗ ಸದ್ಯಕ್ಕೆ ರೆಡಿ ಆಗೀವಿ. ಈ ರೂಮ್ಲಿಂತ ಲಾಗೌಟ್ ಚೆಕ್ಔಟ್ ಆಗ್ಲತ್ತೀವಿ. ಹೋಗೋಣ ಬರ್ರಿ, ಇವೆಂಟಿಗೆ ಹೋಗಿ ಏನು ಸಿಗ್ತದೆ ನೋಡೋಣ ಬರ್ರಿ. जाने जाना ಶಾಂತಿ ಸಾಗರ್ ನಾಷ್ಟ ಮಾಡಕ್ ಹೋಗಿವಿ. ಫೈನಲಿ ಮಡಿಕೇರಿದಾಗ ಮಳಿ ಸ್ಟಾರ್ಟ್ ಆಯ್ತು. ಚಲೋ ಚಲೋ ಮಳೆ ಬರ್ತೈತೆ, ಮಳೆ. ಹಿಂಗಿದ್ರೆ ಮಡಿಕೇರಿ ಅನ್ನಿಸ್ತದ ಮತ್ತೆ. ಇದು ಆಕ್ಚುಲಿ ಮಡಿಕೇರಿ. ಈಗ ಒಳಗ್ ನೀರ್ ಶಾಂತಿ ಸಾಗರ್ದಾಗ ನಾಷ್ಟ ಮಾಡಕ್ ಬಂದಿದ್ವಿ, ಅದು ಊಟ ಮಾಡಕ್ ಬಂದಿದ್ವಿ. ಊಟ ಮಾಡಿದ್ವಿ, ಊಟ ಹಿಂಗದ ನೋಡ್ಕೊಂಬರ ಒಂದ್ಸಲಿ. ಬಿಲ್ ಎಷ್ಟಾಗಿತ್ತಮ್ಮ? 230 ರೂಪಾಯಿ ವಿತ್ ಬಟರ್ ಮಿಲ್ಕ್. ಮೀನ್ಸ್ ಅದ ಪಾಕಶಾಲೆ ಇದಕ್ಕಿನ್ನ ಒಂದು 20 ರೂಪಾಯಿ ಹೆಚ್ಚಿಗೆ ಅದ ಮೇಲೆ, ಅಷ್ಟೇ. 40 ರೂಪಾಯಿ 20 ರೂಪಾಯಿ ಹೆಚ್ಚಿಗೆ ಅದ. ಪಾಕಶಾಲೆನೂ ಭಾರಿ ಅದ, ಇದೂ ಭಾರಿ ಇತ್ತು, ಬಟ್ ನನಗೆ ಪಾಕಶಾಲೆ ಇಷ್ಟ ಆಯ್ತು. ಫೈನಲಿ ಮಡಿಕೇರಿ ಬಂದಂಗೆ ಅನ್ಸಲ್ತದೆ. ಈಗ ಮಳೆ ಸ್ಟಾರ್ಟ್ ಆಗ್ಯದ. ಇವೆಂಟಿಗೆ ಹೋಗಿದ್ದೀವಿ. ಇವೆಂಟ್ನಾಗ ಏನಾಯ್ತಪ್ಪ ಅಂತಂದ್ರೆ, ಅದೊಂದು ಕಂಪನಿ ಏನೈತದ, ಯಾವ ಕ್ಲಬ್ ಎಂಬರ್ಕ್ ಅಂತ ಹೇಳಿ ಅವ್ರದ್ದು ಮಾಹಿತಿ ಕೊಟ್ಟರು. ಅವರೆಲ್ಲ 15 ಇಯರ್ಸ್ ಏನೋ ಕಂಪ್ಲೀಟ್ ಆಗಿರುತ್ತೆ. ಅವರು ಎಲ್ಲ ಮಾಹಿತಿ ಕೊಟ್ಟರು. ಏನಪ್ಪ ಅಂದ್ರೆ, ಟೂರ್ ಯಾರು ಮಾಡ್ತಾರಲ್ಲ ಟ್ರಿಪ್ಪಿಗೆ ಹೋಗೋರಿಗೆ ಇದು ಭಾಳ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಏನೋ ಲಾಂಚ್ ಮಾಡೋರ ಅಂತ ಅವಾಗ ಮತ್ತೆ ಮಾಹಿತಿ ಕೊಡ್ತೀವಿ ಅಂತ ಹೇಳ್ಯಾರ, ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ಯಾರ. ಒಂಥರ ಚಲೋ ಅನ್ಸುತ್ತು, ಯೂಸ್ಫುಲ್ ಇತ್ತು. ಬಟ್ ಅದು ಸದ್ಯಕ್ಕೆ ನಮಗೆ ಯೂಸ್ ಆಗಿಲ್ಲ, ಅದಕ್ಕೆ ಅದು ಬಿಟ್ಟು ಬಂದಿದೆ. ನಮಗೇನು ಲಕ್ಕಿ ಗಿಫ್ಟ್ ಕೊಟ್ಟಿರಲ್ಲ, ಅನ್ಬಾಕ್ಸಿಂಗ್ ಮಾಡ್ಬೇಕಂದೇವಿ. ಅವರು ಬಾಕ್ಸೇ ಕೊಟ್ಟಿಲ್ಲ. ಬಾಕ್ಸ್ ಕೊಡುವಂಥದ್ದು ಏನೂ ಗಿಫ್ಟೇ ಬಂದಿಲ್ಲ ನಮಗೊಂದು ವೋಚರ್ ಕೊಟ್ಟಾರ. 4 ಡೇ 3 ನೈಟ್ಸ್ ಸ್ಟೇ ಇನ್ ಗೋವಾ, ಹೋಟೆಲ್ ಫ್ರೀ ಅದ ಅಲ್ಲಿ. ನೆಕ್ಸ್ಟ್ ಅದು ಭೀ ಟ್ರಿಪ್ಪಿಗೆ ಹೋಗ್ಬೇಕು, ಅದು ಭೀ ಲಾಗ್ ಮಾಡೋದು ನಾವಾಗ. ಈ ಫೋಟೋ ಇಷ್ಟ ಆಗಲ್ಲ ನನಗೆ. ಫೋಟೋ ಇಷ್ಟ ಆಗಲ್ಲ ಹೇಳ್ರಿ ಆಗ್ತದೆ ಅಷ್ಟೇ. ಸ್ವಲ್ಪ ನಮ್ಗಿನ್ನ ಖಾರ ಇರಲ್ಲ ಅಷ್ಟು. ಇದ್ರಾಗ ನಮ್ಮ ಏನಂತಾರಲ್ಲ, ಇದ್ರಾಗ ಮೆಂಬರ್ಶಿಪ್ ನಿಮ್ದು ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಯೂಟ್ಯೂಬ್ ಬ್ಲಾಗ್ ನೋಡ್ತಿರಲ್ಲ, ನಾನು ಕಳ್ಸಿಲ್ಲ ಕಳ್ಸೋದಲ್ಲ ಯೂಟ್ಯೂಬ್ದಾಗ ರೀ. ಕಳಸ ಲಿಂಕ್ ಕಳಿಸ್ತಿರ್ತವ, ನಾನು ನಿಮಗೆ ನೋಡ್ರಿ. ಇದು ಬಂದಿರ್ತದ ಏನ್ ಮಾಡಿದ್ದಲ್ಲ. ಈ ದಟ್ಟ ಕಾಡಲ್ಲಿ ಈ ದಟ್ಟ ಮನೆ ಅಲ್ಲೋಡಿ ಈಶ್ವರನ ಹೌದು ಅಂತ. ಓ ನೋಡ್ರಪ್ಪ, ಎಣ್ಣೆ ಇವತ್ತು ಮಡಿಕೇರಿ ಬಂದಾಗ ಇನ್ನಾರ ಏನು ಹಚ್ಚಿಲ್ಲ, ಇನ್ನು ಹೊಡದೆ ನೀನು
ವಾಸ್ ಹುಲಿ ಅದ ಅಂತ ನೋಡು ಇಲ್ಲಿ ಹುಲಿ ಇಲ್ಲಿತ್ತು ನಂಬಲ್ ತಲಕಾವೇರಿ ನಾಲ್ಕಾಗಿ 26 ನಿಮಿಷ ಮಂಜು ಬೈ ಫಾಗ್ ನೋಡ್ರಿ ಹೆಂಗದ ಸಂಜೆ ಮತ್ತ ಮುಂಜಾನೆ ಅನ್ಕೊಂಡ್ರೆ ನಾ ಸೆಕ್ನಾಗ ತಲಕಾವೇರಿ ಅಪ್ಪ ಈಗ ಅನ್ಸ್ಲತ್ತ ನೋಡಿದು ಮಡಿಕೇರಿ ಅಂತೇಳಿ ಇವತ್ತು 3 ರೂಪಾಯಿ ಒಂದು ಇಟ್ಟರ ಚಪ್ಪಲ್ ಬಿಡೋದು ಯಾರ್ಯಾರು ತಲಕಾವೇರಿಗೆ ಬಂದಿಲ್ಲ ಮಿಸ್ ಮಾಡ್ಕೊಬಿಡ್ರಿ ಮಡಿಕೇರಿಗೆ ಬಂದಾಗ ಬರ್ರಿ ಆಹಾ ಯಾಕ ಅವ್ರು ಹಾಕ ನಾವು ಹೋಗ ಹಂಗಂತಿ ಬಿಡಲ್ಲಂದೆ ನೋಡಂಬರ್ರಿ ಹಿಡಿದ್ರೆ ಅದನ್ನ ಕೊಟ್ಟು ಬರೋದು ಎಸ್ ಇದಾವಂಬ ಯಾರು ಕಾಣಲ್ಲ ನೋಡು ಫಾಗ್ನಾಗ ಇಲ್ಲಿ ನಾವು ನೋಡ್ರಪ್ಪ ಮಹಾಪೂಜೆ ರುದ್ರಾಭಿಷೇಕ ಮಸ್ತ್ ಅನ್ಸೋದು ನನಗೀಗ ಏನು ಫಾಗ್ ಅದ ಹೇಳ್ತೀನಿ ಈ ಟೈಮಿಗೆ ಸೂಪರ ಅಂದ್ರೆ ಇದು ಏನು ಇಲ್ಲಿ ಕಾವೇರಿ ಇಲ್ಲೇ ಹುಟ್ಟಾಳೆ ಕಾವೇರಿ ತಾಯಿ ಓಂ ನಮಃ ಶಿವ ಕಾಯಿನ್ ನೋಡು ಕರೆಕ್ಟ್ ಹಾಕ್ಯಾರ ನೋಡಲ್ಲಿ ಹೈಟ್ ಕಮ್ಮಿ ಅದಲ್ಲ ಸರ್ ಏನೋ ಅದ ನೋಡು ಮ್ಯಾಗ ಫೋಟೋ ತಗೊಳ್ತು ನಮ್ಮಿಂದ್ರಿ ಇವ್ರು ಹೆಂಗಿರ್ತಾರೋ ಇಲ್ಲಿ ಇಷ್ಟು ಇದ್ರಾಗ ಏನೋ ಅದ ಬಿಡಂಗ್ ಕಾಣೋದಿಲ್ಲ ಏನೋ ಅದ ಮ್ಯಾಗ್ ಹೋಗೋದೇನೋ ಪೀಕ್ ಅದೇನೋ ಅಲ್ಲೇನೋ ಸ್ಟೆಪ್ಸ್ ಅವ ಯಾರು ಬಿಡಂಗ್ ಕಾಣಲ್ಲ ಅಲ್ಲಿ ಸಮಥಿಂಗ್ ಪೀಕ್ ಇರಬೇಕು ಮಹಾಗಣಪತಿ ಬರ್ರಿ ಬೆಳಿಗ್ಗೆ ಚಳಿ ಇಲ್ಲ ನನಗೆ ಸಾಯಂಕಾಲ ಚೂರ ದರ್ಶನ ಮಾಡ್ಕೊ ಚಾಮುಂಡಿ ಕಟ್ಟೆ ವ್ಯೂ ಪಾಯಿಂಟ್ ಅದ ಹಲೋ ಬೇರೆ ಬಂಡಿಗೆ ಯಾವ ಗಿಡ ಇದೆ ಅಶ್ವತ್ಥನಾರಾಯಣ ಏನೋ ಅದಿದೆ ಗಿಡ ಕಡದಾರಲ್ಲ ಯಾಕೋ ಬಿದ್ದದ್ ತಾನೇ ಬಿದ್ದದ್ದು ಹೋಗ್ತದೆ ಅಶ್ವತ್ಥನಾರಾಯಣ ಕಾವೇರಿ ಕಾವೇರಿ ಅಂತ ಹೋಗಿ ದರ್ಶನ ಮಾಡಿ ಬಂದ್ವಿ ಅಂದ್ರೆ ಅಲ್ಲಿ ಫೋಟೋ ವಿಡಿಯೋ ಅಲ್ಲಿ ಅಲವ್ ಇಲ್ಲ ಬಟ್ ಮ್ಯಾಗಿನ್ ಮಾಡಕ್ ಅಲವ್ ಅದ ಇಲ್ಲೇ ಕಾವೇರಿ ತಾಯಿ ಹುಟ್ಟಿದ್ದು
ಸಣ್ಣೊಂದು ಕುಂಡಪ್ಲೆ ಅದ, ಅಲ್ಲೇ ಹುಟ್ಟ್ಯಾಳ ತಾಯಿ. ಅಷ್ಟು ದೊಡ್ಡದಾಗೈತೆ. ಭಾರಿ ಅದಪ್ಪ, ಮಿಸ್ ಮಾಡ್ಕೊಬಾರ್ದು ಬಂದಾಗಲ್ಲ. ಸೂಪರ್. ಕ್ಲೈಮೇಟ್ ಮಾತ್ರ ಏಕ್ ನಂಬರ್ ನೋಡ. ನೋಡೋದು ಎಷ್ಟು ಭಾರಿ ಅದ. ವಿಡಿಯೋದಾಗ ಅಷ್ಟು ಕಾಣಲ್ಲ, ಬಟ್ ಎದುರು ನೋಡಕ್ಕೆ ಭಾರಿ ಅದ. ನೋಡ್ರಿ ರೂಪ ಹಿಂದೆ ಸೇಲ್ ತಪ್ಪುವುದಿಲ್ಲ. ಒಂದು ಸ್ವಲ್ಪ ರೀಲ್ಸ್ ಮಾಡೋಣ ಬರ್ರಿ. ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲು ಒಂದು, ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯಗಂಡು, ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ, ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ, ಮುಡಿದ ಮಲ್ಲಿಗೆ ಹೂ ಮುಡಿಯಿಂದ ಊದೋರುತ್ತ, ಮುಡಿದ ಮಲ್ಲಿಗೆ ಹೂ ಮುಡಿಯಿಂದ ಊದೋರುತ್ತ, ಒಡೆಯ ಶ್ರೀ ಪುರಂದರ ವಿಠಲನ ರಾಣಿ. ಇದು ಒಂಥರ ನೆಕ್ಸ್ಟ್ ಲೆವೆಲ್ ಅದ ಇಲ್ಲಿ ತಲಕಾವೇರಿ. ಯಾರ್ಯಾರು ಮಿಸ್ ಮಾಡ್ಕೊಂಡಿರಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಎಸ್ಪೆಷಲಿ ತಲಕಾವೇರಿ. ಯಾಕಂದ್ರೆ ಇದು ವೆದರ್ ನಮಗೆ ಬೇಕು, ಫ್ರೆಶ್ ಏರ, ಈ ಮಂಜ ತಲೆ ನೋಡ್ಕೊಂಡು ನಮಗೆ ಫುಲ್ 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 ಹಸಿ ಆಗ್ಬಿಟ್ಟವ. ಮಸ್ತ್ ಅದ. ಈಗ ನೋಡ್ರಿ, ಇನ್ನೊಂದು ತೋರಿಸ್ತೀನಿ ಬಂದ ನಮ್ಗೆ. ಅಲ್ಲಿ ಮಂದಿ ಭಾಳ ಅರ, ನನಗೆ ಅನ್ಸೋ ಮಟ್ಟಿಗೆ ಒಂದು 300 ಜನ ಮೇಲೆ ಹರ. ಒಬ್ಬರು ಕಾಣವಲ್ರಿ ಇಲ್ಲಿಂದ. ಈಗ ಎಷ್ಟು ಮಂದಿ ಅದ ನೋಡ. ನಮ್ಮ ಭಾಳ ಮಂದಿ ಹೇಳಿದ್ರು ಮಡಿಕೇರಿದಾಗ ಅಂತ ಪರಿ ಏನು ನೋಡೋದಪ್ಪ ಅದಂತ. ಇಲ್ಲೇ ಅದಲ್ಲ ಸ್ವರ್ಗ ತಲಕಾವೇರಿ. ಹಂಗ ಏನೇ ಕಾಣಿಸತ್ತೆ ನಿಮ್ಗೆ? ಭಾರಿ ಅದ, ಬರ್ರಿ ನೋಡ್ರಿ ತಲಕಾವೇರಿ ನೋಡ್ರಿ, ಮಸ್ತ್ ಅದ. ತಾಯಿ ಕಾವೇರಿ ತಾಯಿ ಇಲ್ಲೇ ಹುಟ್ಟ್ಯಾಳಂತ. ನೀರು ಭಾರಿ ಅವ ಎಲ್ಲ. ನೋಡ್ರಿ ಇಲ್ಲಿ ಯಾರೋ ಒಬ್ರು ಬಿದ್ದರು ಸಿಗಾಯನವ. ಯಾಕೆ ತಡ ಮಾಡಕತ್ತೀರಿ? ಒಪ್ಪ ಬರ್ರಿ. ಮನ್ಯಾಗ ಕುಂತು ಬ್ಯಾಸರ್ ಬಲ್ಲಿ, ವಯಸ್ಸಾದವರು, ಆಮೇಲೆ ಟ್ರಿಪ್ಪಿಗೆ ಹೋಗ್ಬೇಕಂತ ಕ್ಯಾನ್ಸಲ್ ಮಾಡೋರು, ಕ್ಯಾನ್ಸಲ್ ಮಾಡಬೇಡ್ರಿ. ಇದೇ ಇರೋದೊಂದು ಜೀವನ ಅದ. ಬರ್ರಿ ಟ್ರಿಪ್ಪಿಗೆ ಹೋಗ್ರಿ. ಮಳೆ ಬೇರೆ ಹೊಂಟದ ಬೈ. ಯಪ್ಪ ಹೆವನ್. ಒಂದು ಸ್ವಲ್ಪ ಏನಾರ ಮಿಸ್ ಆಯ್ತು ಅಂದ್ರೆ ಸೀದಾ ಹೆವನ್ದಾಗೆ ಹೆವನ್. ಚಲೋ. ಏನ್ ಬೇಕ್ರಿ? ಎಂತದು ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು.
ನಾವು ಡ್ರೈವರ್ ಅಣ್ಣ ಎಲ್ಲೂ ಬರಲ್ಲ, ನಾವೇ ಹೋಗ್ಬೇಕು. ಯಾವ್ದು ಭಾಗಮಂಡಲ ಕಾಣತ್ತೆ ಗುಡಿ, ಊರು ಭಾಗಮಂಡಲ. ತ್ರಿವೇಣಿ ಸಂಗಮದಲ್ಲಿ 3 ನದಿ ಕೂಡ ಅಂತ. ಭಗಂಡೇಶ್ವರ ಭಗಂಡೇಶ್ವರ ಟೆಂಪಲ್ ಕಾಣುತ್ತದೆ. ಭಗಂಡೇಶ್ವರ ಟೆಂಪಲ್ ತಲಕಾವೇರಿಲಿಂತ ವಾಪಸ್ ರಿಟರ್ನ್ ಯಾವ್ದು ಟೂರ್ ವಾಪಸ್ ನಮ್ಮ ರೂಮ್ ಬಟ್ಟು ರೋಡಿಗೆ ಒಂದು 8 ಕಿಲೋಮೀಟರ್ಸ್ ಎಂಟೆ ಐತಲ್ಲ. ಮಡಿಕೇರಿಲಿಂದ ಫಸ್ಟ್ ಇದು ಬರುತ್ತಾ, ಆಮೇಲೆ ತಲಕಾವೇರಿ ಬರುತ್ತೆ. ಬಟ್ ಈಗ ರಿಟರ್ನ್ ಹೊಂಟಿವಿ ಅಂದ್ರೆ ಅದು ಇರೋದೇ 8 ಕಿಲೋಮೀಟರ್ ಆಗುತ್ತೆ. ಒಳಗ ಫೋನ್ ಅಲವ್ ಇರಲಿಲ್ಲ. ದೇವ್ರು ಭಾರಿ ಇದ್ರು. ಭಗಂಡೇಶ್ವರ ದೇವರಿದ್ರು, ವಿಷ್ಣು ಮಹಾರಾಜರಿದ್ರು, ಆಮೇಲೆ ಸುಬ್ರಹ್ಮಣ್ಯ ಇದ್ರು. ಗುಡಿ ಮಾತ್ರ ಭಾರಿ ಇದೆ. ಬಂದು ನೋಡ್ರಿ, ಒಳಗ ಫೋನ್ ಅಲವ್ ಇಲ್ಲ, ತೋರಿಸ್ತಿದಿಲ್ಲ. ಬಟ್ ತೋರ್ಸೋದಕ್ಕಿಂತ ಫಸ್ಟ್ ನೀವು ಬರ್ಬೇಕು, ಬಂದು ನೋಡ್ಬೇಕು ಇಂಥವೆಲ್ಲ ಪ್ಲೇಸ್, ಇಂಥವೆಲ್ಲ ದರ್ಶನ ಮಾಡ್ಬೇಕು, ಫ್ರೆಶ್ ಗಾಳಿ ತಗೋಬೇಕು. ಪ್ರಕೃತಿ ಅದೇನು ತಗೋಬೇಕು ನಾವೆಲ್ಲ ಗಾಳಿ. ಭಾರಿ ಇದಾವೆ ಟೆಂಪಲ್. ಇಷ್ಟ ಆಯ್ತು ನನಗೆ, ಗುಡಿ ಇಷ್ಟ ಆಯ್ತು. ಇಲ್ಲಿ ಇನ್ನೊಂದು ಮುಂದೆ ತ್ರಿವೇಣಿ ಸಂಗಮದ ಅಂತ ಹೇಳ್ಯಾರ, ಎಲ್ಲದ ಗೊತ್ತಿಲ್ಲ, ಅದೊಂದು ನೋಡಮಿ. ತ್ರಿವೇಣಿ ಸಂಗಮ ಇಲ್ಲೇ ಇರ್ಬೋದು, ಇನ್ನೂ ಬರ್ದಾರಿಲ್ಲ, ಓದಂಬರ್ರಿ. ಗುಡಿ ಮಾತ್ರ ಭಾಳ ನೋಡಪ್ಪ ಇಲ್ಲಿ. ಹೋದ್ರೆ ಎಲ್ಲರೂ ಸ್ಲೋ ಮೋಷನ್ ಆಗಿ ಮಾಡ್ಕೇಸಂದ್ರ. ಕಾವೇರಿ ಫ್ಲೋಸ್ 800 kilometer from Talakaveri in Karnataka to Pampurhar in Tamil Nadu. Major dams on Kaveri are ಕಡೆ ಓದ್ಬಿಟ್ರಪ್ಪ ನೀವು. ಬಾರೋ ಬಾ. ಅಶ್ವತ್ಥ ಕಟ್ಟೆ ಅದ್ಯಾವ್ದ ನಾಗನ ಕಟ್ಟೆ, ಅದು ಕಾಂತಾರದಾಗಿಲ್ಲ ಕಲ್ಲ, ಆ ಟೈಪ್ ಅದ್ ನೋಡು. ಫಸ್ಟ್ ಇಲ್ಲಿ ನೀರು ತೋರಿಸ್ತೇನೆ, ಆಮೇಲೆ ಆ ಕಡೆ. ತ್ರಿವೇಣಿ ಸಂಗಮ್, ವಾವ್, ನೀರು ನೋಡು ಎಷ್ಟು ಮರಿ. ತ್ರಿವೇಣಿ ಸಂಗಮ್ ಯಾವ್ಯಾವ ನದಿ ಕೂಡ್ತಾವ ಗೊತ್ತಿಲ್ಲ, ಅಲ್ಲೇ ಹಾಕರಿ ಡೀಟೇಲ್ಸ್ ಹಾಕ್ಯಾರ. ಕಡೆ ಕಾಣುವಂತಲ್ಲಿ ಕಾವೇರಿ ನೀಡಿ ಅದ ಕಾಣಲ್ಲ, ಇಲ್ಲಿ ದೂರ ಹಾಕೋದು. ಇಲ್ಲೇ ಹಾಕ್ಬೇಕಿಲ್ಲ, ಗೂಗಲ್ದಾಗ ನೋಡ್ಬಿಡ್ರಪ್ಪ. ನೀವೇನು ನೋಡ್ದೆ? ಸ್ವಲ್ಪ ಕುಡಿಯ ಮೇಲೆ ನೀರು. ಕುಡಿರಿ ಎಲ್ಲರೂ ನೀವು. ಕುಡಿ, ಮತ್ತೆ ಎತ್ತು ಕುಡಿ. ಕಾವೇರಿ, ಕನ್ನಿಕೆ, ಸುಜ್ಯೋತಿ ಅಂಡ್ ಕಾವೇರಿ 3 ನದಿಗಳು ಕೂಡ್ತಾವ ಇಲ್ಲಿ ತ್ರಿವೇಣಿ ಸಂಗಮದಾಗ. ಇಲ್ಲಿ ಇಲ್ಲ ಅದ್ ನೋಡ್ರಿ, ಹಿಂಗೆ ನೀರು ಭಾರಿ ಅವ. ನಾಗನ ಕಟ್ಟೆ ನೋಡಂಬರ್ರಿ, ನಾಗಪ್ಪನ ಕಟ್ಟೆ. ನಮಸ್ಕಾರಗಳನ್ನು ಮಾಡಿ ಒಳ್ಳೇದು ಮಾಡಪ್ಪೋ ಇಲ್ರಿ. ಕಾಂತಾರದಾಗಿಲ್ಲ, ಹಂಗೆ ಇಲ್ಲದ
ಹಳಿ ಕಾಲಿನ ಕಲ್ಲಿದೆ, ಎಷ್ಟು ಸೆಂಚುರಿ ಇರ್ಬೇಕು ಗೊತ್ತಿಲ್ಲ. ಈ ಕಡೆ ಹರಿಲತ್ತವು, ಇದಂತೂ ಪಕ್ಕ. ಓಕೆ, ಇಲ್ಲಿಂದ ಒಂದು ನದಿ, ಇಲ್ಲಿಂದ ಒಂದು ನದಿ, ಈ ಸೈಡ ಇವೆರಡು ನದಿ ಆ ನದಿ ಕೂಡಕತ್ತಾವ, ಅಲ್ಲಿ ಹಿಂಗೆ ಪಾಸ್ ಆತಾವ. ಓಹ್, ಈಗ ಗೊತ್ತಾಯ್ತು. ಬಾರಿ ಅಲ್ಲ, ನೋಡಿದ್ರಲ್ಲ ಇಷ್ಟಿತ್ತು ಬಗಂಡೇಶ್ವರ ಟೆಂಪಲ್ದು, ಬಗಂಡೇಶ್ವರ ಊರ್ದು ತ್ರಿವೇಣಿ ಸಂಗಮ. ಇಲ್ಲಿ ಬಂದು ದರ್ಶನ ಮಾಡ್ರಿ, ಚಲೋ ಅದ, ಮಸ್ತ್ ನಂತರ ವಿಣೆ ಬಾರಿಸಿದೆಲ್ಲ ಹಾಡ ಗಿಡ ಹಚ್ಚಿ ಚಲೋ ಅದ ದೇವ್ರ ಗುಡಿನು. ಬಂದು ವಿಸಿಟ್ ಮಾಡ್ರಿ ಮಡಿಕೇರಿಗೆ ಬಂದವರು. ತಲಕಾವೇರಿ ಹೋಗ್ರಿ, ತಲಕಾವೇರಿ ಇಲ್ಲಿ ವಾಪಸ್ ಬರುವಾಗ ಇಲ್ಲಿ ನಮಸ್ಕಾರ ಮಾಡಿ ಹೋಗ್ರಿ. ಓಕೆ, ನೆಕ್ಸ್ಟ್ ಮೇ ಬಿ ನಮ್ಮ ರೂಮಿಗೆ ಹೋಗ್ಬೇಕು ಅನ್ಕೊಂತೇನ. ಈ ರೂಮ್ ಬೇರೆ ಚೇಂಜ್ ಆಗ್ಯದ, ತೋರಿಸ್ತೀನಿ ನಡ್ರಿ ನಿಮ್ಗೆ. ಚಲೋ, ಲೆಟ್ಸ್ ಗೋ. ಕಾವೇರಿ ಸ್ಪೈಸಸ್, ಊರಿನಲ್ಲಿ ಸ್ಪೈಸಸ್ ಅಂದ್ರೆ ಲವಂಗ್, ಇಲಾಚಿ, ಇದೇನು ಇಂಗ್ರೀಡಿಯೆಂಟ್ಸ್ ಇರ್ತಾವಲ್ಲ ಮನೆಗೆ ಯೂಸ್ ಮಾಡುವ. ಇದೆಲ್ಲ ಕಾಫಿ ವೆರೈಟೀಸ್ ಆಫ್ ಕಾಫಿ, ಚಾಕ್ಲೇಟ್ ಕಾಫಿ, ಮಿಂಟ್, ವೆನಿಲಾ, ಬಟರ್ ಸ್ಕಾಚ್, different types of coffees, pickles, different types of oil, coconut oil, original oil ಇದು, ಲವಂಗ್, ದಾಲ್ಚಿನಿ, ಸ್ಪೈಸಸ್ ಇದು ನೋಡಿರ್ತಾರಲ್ಲ ಕಾಂತಾರದಲ್ಲಿ, ಕಡಿ ಪತ್ತ, ಅವು ಎಲ್ಲ ಇಲ್ಲಿ ಫೇಮಸ್. ಒರಿಜಿನಲ್ ಸಿಗ್ತಾವ ನೋಡಿ ನಿಮ್ಗೆ, ನೀವು ಅಂದ್ರೆ ತೊಗೊಂಡು ಹೋಗಿ ನಿಮ್ಗೆ ಅಂದ್ರೆ ಎಲ್ಲ ಇಷ್ಟು ಭಾರಿ ಅವ. ಆಮೇಲೆ ರೆಡ್ ವೈನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ವೈನ್ಸ್, ಒರಿಜಿನಲ್ ವೈನ್ಸ್, ನಾನ್ ಆಲ್ಕೋಹಾಲಿಕ್. ಆಮೇಲೆ ಚಾಕ್ಲೇಟ್ಸ್, ನಮಗೆ ಇದು ಇಷ್ಟ ಆಯ್ತು, ಆಲ್ಮಂಡ್ ಎಲ್ಲ ಚಾಕ್ಲೇಟ್ ಹೋಮ್ ಮೇಡ್. ಇಲ್ಲಿ ಅವರೇ ಮಾಡೇ ಬಿಡುವಂತ ಹೋಮ್ ಮನೆಗೆ ಮನೆ ಮಾಡ್ತಾರೆ. ಇವೆಲ್ಲ ಹುಳಿ ಹುಳಿ ಬಾಕ್ಸ್ ನಾವು ಕೊಡಕತ್ತೀವಿ. ಹಾಂ, ನಾವು ಇದು ತೊಗೊಂಡಿವಿ ಆಮ್ಚೂರ್, ಆಮ್ ಇಷ್ಟು ಭಾರಿ ಅದ, ಹುಳಿ 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 ಮಸ್ತ್ ಅದ ಅದು. ನೀವೆಲ್ಲ ತೊಗೋಬೋದು ಈ ಥರದೆಲ್ಲ, ಇವೆಲ್ಲ ಇಲ್ಲಿ ಒರಿಜಿನಲ್ ಸಿಗ್ತಾವ ನೋಡ್ರಿ. ಇಲ್ಲಿ ಇದು ಫೇಮಸ್ ಏನಂದ್ರೆ ಇವೆಲ್ಲ ಲವಂಗ್, ಇಲಾಚಿ, ಆಮೇಲೆ ಮೆಣಸ, ದಾಲ್ಚಿನಿ, ಕಡಿ ಪತ್ತ, ಇವು ಪಲಾವ್ದಾಗ ಏನೇನು ಹಾಕ್ತಾರಲ್ಲ ಎಲ್ಲ ಐಟಮ್ಸ್. ಆಮೇಲೆ ಪಲಾವೇ ಅಂತಲ್ಲ, ಅಡುಗೆ ಯೂಸ್ ಮಾಡೋ ಐಟಮ್ಸ್. ಆಮೇಲೆ ಕಾಫಿರ ಇಲ್ಲಿ ಫೇಮಸ್ ಇದೆ, ಕಾಫಿ ಎಸ್ಟೇಟ್. ನಾಳೆಗೆ ನಾವು ಹೋಗ್ಬೋದು, ನಾಳೆಗೆ ತಿನ್ನೋ ಐಟಮ್ಸ್ ಹುಳಿ ಹುಳಿ ಆಮ್ಚೂರ. ನಾವು ಆಮ್ಚೂರ್ ತುಳಿ ಭಾರಿ ಅದ. ಆಯಿಲ್ ಅವ ಡಿಫ್ರೆಂಟ್ ಟೈಪ್ ಆಯಿಲ್, ಹನಿನೂ ಸಿಗ್ತದೆ ಇಲ್ಲಿ, ಬೆಸ್ಟ್ ಅದ. ಆಮೇಲೆ ಹೋಮ್ ಮೇಡ್ ಚಾಕ್ಲೇಟ, ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಫಿ. ಬರ್ರಿ ಇಲ್ಲಿ ತೊಗೊಳ್ರಿ, ಇದು ಭೀ ಚಲೋ ಇರ್ತದೆ ನೋಡ್ರಿ. ಆಮೇಲೆ ಇದು ಕಾವೇರಿ, ಇದು ಓನರ್ ಚಲೋ ನಾವು ಪಾಪ ಸ್ವಲ್ಪ. ಈಗ ಏನು ಶಾಪ್ ತೋರಿಸಲ್ಲ, ಈ ಶಾಪಿಗೆ ಬರ್ರಿ, ಚಲೋ ಅದ ನೋಡ್ರಿ. ಅದೇನೀಗ ನಾನು ರೂಮ್ ತೋರಿಸ್ತೀನಲ್ಲ, ಒಂದು ರೂಮ್ ತೋರಿಸ್ತೀನಿ ನಿಮಗೀಗ. ನಿಮ್ಮ ರೂಮ್ ಸನಿ ಆಗುತ್ತೆ. ಟ್ರಿಬೋ ಇಗ್ಲೋ ರೆಸಿಡೆನ್ಸಿ ಅಲ್ಲಿದ್ದೀವಿ ನಾವು. ಹೊಸ ರೂಮಿಗೆ ಹೋಗಿವಿ, ತೋರಿಸ್ತೀನಿ ಬರ್ರಿ ನಿಮಗೆ. ಅಲ್ಲಿ ನೀವು ಸನಿ ಆಗುತ್ತೆ. ಇದು ರಾಜಸೇಟ್ ಇದೆ, ರಾಜಸೇಟ್ಲೆ ನಿಮಗೆ ಒಂದು 750 ಮೀಟರ್ಸ್ ಆಗುತ್ತದೆ, ಚಲೋ ಅದ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿದ್ರೆ, ಇಲ್ಲಿ ನಾವು ಮಡಿಕೇರಿಗೆ ಬಂದ್ರೆ ಜಾಸ್ತಿ ನೀರು ಕುಡಿಯಿರಿ. ಮಡಿಕೇರಿಗೆ ಅಂತಲ್ಲ,
ಈ ಥರದ್ದು ಎಲ್ಲಿ ಬಂದಿರ್ತಿರಲ್ಲಿ ಜಾಸ್ತಿ ನೀರು ಕುಡಿಯೋದು. ಅದಕ್ಕೆ ಗೊತ್ತಾ, ನಿಮಗೆ ಇಲ್ಲಿ ಡಿಹೈಡ್ರೇಷನ್ ಆಗಲ್ಲ. ನಮ್ಮ ಕಡೆ ಡಿಹೈಡ್ರೇಷನ್ ಆಗುತ್ತಾ, ಬಾರ್ ನೀರು ಅಡಿಕೆ ಆಗುತ್ತಾ, ಕುಡಿತೀವಿ. ಬಟ್ ಇಲ್ಲಿ ಡಿಹೈಡ್ರೇಷನ್ ಆಗಲ್ಲ, ಇಲ್ಲಿ ನೀರು ಅಡಿಕೆ ಆಗಲ್ಲ. ಬಟ್ ನೀರು ಕುಡಿಬೇಕಿಲ್ಲ. ಹೊಟ್ಟೆ ಕುಡ್ದಿಲ್ಲ, ಎಡಿ ಮೇಲೆ ಕುತ್ತಂಗಾಯ್ತು, ಪಿಕ್ ಆಗೋದಾಯ್ತು, ಒಂದಲ್ಲ ಭಾಳ ಹೊಟ್ಟೆ ತ್ರಾಸ ಆಗ್ತಿತ್ತು. ನಾನು ಇದಕ್ಕೆ ಅನ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ನೀರೇ ಕುಡ್ದಿಲ್ಲ ಜಾಸ್ತಿ. ಸೊ ಇಲ್ಲಿ ಬಂದಾಗ ನಾನು ನೀರು ಕುಡೀರಿ ಜಾಸ್ತಿ. ಏನು ಅಂದ್ರೆ ಅಡಿಗೆಗೂ ಯೂಸ್ ಮಾಡ್ಬೋದು. ಅಂದ್ರೆ ಇದ್ರದ್ದು ಏನಂತಾರೆ, ವೈನ್ ಏನಕ್ಕೆ ಯೂಸ್ ಆಗ್ತದೆ ಅಂದರೆ ಆಸಿಡಿಟಿ, ಕೊಲೆಸ್ಟ್ರಾಲ್, ಏರ್ಫಾಲ್, ಜಾಯಿಂಟ್ ಪೇನ್, ಆಂಟಿ ಕ್ಯಾನ್ಸರ್ ವರ್ಕ್ ಆಗ್ತದೆ. ನೀವು ಗೂಗಲಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಅಂದರೆ ನಾರ್ಮಲ್ ಚಿಲ್ಲಿ, ಏನು ಹೆಸರು ಅದರದ್ದು ವೈನ್? ಅದು ಬರ್ಡ್ ಐ ಚಿಲ್ಲಿ ಅಂತ. ಬರ್ಡ್ ಐ ಚಿಲ್ಲಿ. ನಾರ್ಮಲ್ ಚಿಲ್ಲಿ ಆದರೆ ನಮ್ಗೆ ಆಸಿಡಿಟಿ ಇನ್ಕ್ರೀಸ್ ಮಾಡ್ತದೆ, ಇದಾದ್ರೆ ಕಮ್ಮಿ ಮಾಡ್ತದೆ. ಇದು ಎಷ್ಟು ಬರುತ್ತೆ ತೋರಿಸಿ? 50 ಗ್ರಾಮ್ಗೆ 50 ಗ್ರಾಮ್ ಅಂದ್ರೆ ಲವಂಗ ಈ ತರ ಬ್ಲ್ಯಾಕ್, ಇದು ಒಂದು ಬ್ಲ್ಯಾಕ್ ಇದೆ, ಒಂದು ಕೆಂಪು ಇದೆಲ್ಲ. ಇದರಲ್ಲಿ 50% ಆಯಿಲ್ ಇದೆ, ಅದರಲ್ಲಿ 100% ಆಯಿಲ್ ಬರ್ತದೆ. ನಿಮ್ಮ ಕಡೆ ಇದಕ್ಕಿಂತ ಡ್ರೈ ಆಗಿರೋ ಸಿಗೋದು. ಹೌದೌದು, ಡ್ರೈ ಆಗಿರ್ತದೆ. ಇದರಲ್ಲಿ ಇದು ನೋಡ್ಬೋದು ನೀವು, ಮುಟ್ಟುವಾಗನೇ ಡ್ರೈ ಅನ್ಸ್ತದೆ. ಇದ್ರೊಳಗ ಆಯಿಲ್ ಕಂಟೆಂಟ್ ಜಾಸ್ತಿ. ವಾಸು ನೋಡಪ್ಪ. ವಿತ್ ಮೆಣಸ್ ತಿನ್ಬೇಕಾ? ಕಚ್ಬೇಕಾ? ಕಚ್ಚಿ ತಿನ್ಬೇಕಾ? ಟ್ರೈ. ಬಟ್ ಆಕ್ಚುಲಿ ಎಲ್ಲ ಸ್ಪೈಸಸ್ ಅದ ಮನೆ. ಮ್ಯಾಂಗೋ ಭಾರಿ ಆಗ್ತದೋ ಮತ್ತೆ ಎಲ್ಲರೂ ಹನಿ ಮೆಣಸ ನೆಕ್ಸ್ಟ್ ಲೆವೆಲ್. 3 ಇಯರ್ಸ್ ಒಂದ್ಸಲ ಬರ್ತದೆ. ಸೂಪರ್. ತಗೊಳ್ಳೆ 3 ವರ್ಷಕ್ಕೊಂದು ಮೆಣಸು ಅವು ತಿಂದಿನ ಈಗ ವಿತ್ ಹನಿ. ಟ್ರೈ ಮಾಡ್ರಿ. ಈ ಮೆಣಸು 3 ವರ್ಷಕ್ಕೆ ಒಮ್ಮೆ ಬೆಳೀತದಂತ. ಬರೀ ನೆಕ್ಸ್ಟ್ ಲೆವೆಲ್ ಮ್ಯಾಂಗೋ ಫ್ಲೇವರ್ ಪ್ಲೇ ಹತ್ಲತ್ತದ. ಇದು 3 ವರ್ಷಕ್ಕೆ ಒಂದ್ಸಲ ಬೆಳೀತದೆ. ಇದು ಇಯರ್ಲಿ ಒನ್ಸ್ ಬೆಳೆದಾ? ಇದನ್ನು ಸೇಮ್ ಲವಂಗ. ಇದಕ್ಕೆ ಅಂದ್ರೆ ಆಯಿಲ್ ವ್ಯತ್ಯಾಸ ಇರುತ್ತೆ ಸರ್. ನಮ್ಗೆ ಬರುವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬ್ರಿಟಿಷ್ ಅವ್ರು ಯಾವಾಗ ಬಂದ್ರು ಆವಾಗ ಒಂದು ತಿಂಗನ್ನ ಡಿಸೈಡ್ ಮಾಡಿ ಇಟ್ಟಿದ್ದಾರೆ, ನಾವು ಇಂಡಿಯಾದಲ್ಲಿ ಹುಟ್ಟಿದ್ರೆ ಕಸವನ್ನು ತಿನ್ನಕ್ಕೆ ಅಂತ. ಓಕೆ. ಫಸ್ಟ್ ಕ್ವಾಲಿಟಿ ಈಗಲೂ ಹೊರಗಡೆ ಹೋಗ್ತಾ ಇದೆ. ಅದನ್ನ ಕಡಿಮೆ ಮಾಡಬೇಕು, ಫಸ್ಟ್ ಕ್ವಾಲಿಟಿ ಕೊಡಬೇಕು ಅನ್ನೋ ಇಂಟೆನ್ಷನ್ ಇಂದ ಇಲ್ಲಿ ಏನ್ ಮಾಡ್ತಿದ್ದಾರೆ, ಸೊಸೈಟಿ ನಮಗೆ ಪ್ರೀಮಿಯಂ ಕ್ವಾಲಿಟಿಯನ್ನು ಕೊಡ್ತಾ ಇದೆ. ನೋಡಿ ಈ ತರ ನಮ್ಗೆ ಬರೋ ಲವಂಗ ಬ್ಲ್ಯಾಕ್ ಕಲರ್ ಇರುತ್ತೆ, ಈ ತರ ಮಾಡಿದಾಗ ಕಟ್ ಆಗುತ್ತೆ. ಬಟ್ ಇದು ಆ ತರ ಅಲ್ಲ, ಈ ತರ ಸ್ಕ್ವೀಸ್ ಮಾಡಿದಾಗ ಅದರಿಂದ ಆಯಿಲ್ ಹೊರಗಡೆ ಬರುತ್ತೆ. ಓಕೆ. ಅದು 4 ಹಾಕೋ ಜಾಗದಲ್ಲಿ ಇದು 1 ಹಾಕಿದ್ರೆ ಸಾಕು. ನೋಡಿ ನಾ ಇಷ್ಟು ಸ್ಕ್ವೀಸ್ ಮಾಡ್ತಿದ್ದೀನಿ, ಕಟ್ ಆಗ್ತಿಲ್ಲ. ಇದು ಹಾಗೇನೆ ಇದೆ, ಸ್ಪಾಂಜ್ ತರ ಇರುತ್ತೆ. 100% ಪ್ಯೂರ್. ನೀವು ಬೈಕ್ ಮಾಡಿದ್ರೆ ಫೀಲ್ ಗೊತ್ತಾಗುತ್ತೆ. ತಿಂಡಿ ಎಲ್ಲ ಮೆಣಸು ಎಕ್ಸ್ಟ್ರಾ. ಏಲಕ್ಕಿನೂ ಅಷ್ಟೇ. ನೋಡಿ ನಮ್ಗೆ ಪ್ರತಿ ಒಂದು ಸೀಡನ್ನು ಒಂದಕ್ಕೊಂದು ಅಂಟ್ಕೊಂಡಿರ್ಬೇಕು. ಅಂಟ್ಕೊಂಡಿದ್ದೆ ಅದ್ರಲ್ಲಿ ಆಯಿಲ್ ಇದೆ ಅಂತ, ಇಲ್ಲ ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಹಂಗೆ ಇದನ್ನ ಫ್ರಿಜ್ ಅಲ್ಲಿ ಮಾತ್ರ ಕೆಲವೊಬ್ರು ಫ್ರಿಜ್ ಅಲ್ಲಿ ಇಡ್ತಾರೆ. ಏಲಕ್ಕಿನ ಫ್ರಿಜ್ ಅಲ್ಲಿ ಇಡಬಾರ್ದ. ಅದು ಫ್ರಿಜ್ ಅಂದ್ರೆ ಲೇಡೀಸ್ ಒಂಥರ ಫೇವರೇಟ್ ಕಬೋರ್ಡ್ ಇದ್ದ ಹಾಗೆ, ಎಲ್ಲಾನು ಅದ್ರಲ್ಲೇ ಇಡ್ತಾರೆ. ಉಳ್ಳಾಗಡ್ಡಿ ಒಂದ್ಬಿಟ್ಟು ಎಲ್ಲ ಇಡ್ತಾರೆ. ಬಟ್ ಇದನ್ನ ಹೊರಗಡೆ ಇಡ್ಬೇಕಷ್ಟೇ. ಉಳ್ಳಾಗಡ್ಡಿ ಒಂದ್ಬಿಟ್ಟು ಎಲ್ಲ ಇಡ್ತಾರೆ. ತಿಳ್ಕೊಂಡ್ ಭಾಳ ಐತೆ. 125 ಗ್ರಾಮ್.
ನೋಡಿ ಎಲ್ಲ ಸೀಡ್ಸ್ ಅನ್ಕೊಂಡಿದೆ ಸರ್. ಇದನ್ನ ಹಾಗೆ ಬೇಕಾದ್ರೆ ಬಾಯಲ್ಲಿ ಇಟ್ಕೊಳ್ಳಿ ನೀವು, ಸಿಹಿಯಾಗಿರುತ್ತೆ. ಈಗ ತಿಂದಿರಿ ಹಾಗೆ ಬಾಯಲ್ಲಿ ಎಲ್ಲ ಕಚ್ಬಾರ್ದು ಸರ್. ಅಟೆ ಅದು ಇದು ಹೇಳಿಲ್ಲ. ಕಚ್ಬಾರ್ದು ಅಷ್ಟೇ, ಹಾಗೆ ಬಾಯಲ್ಲಿ ಇಟ್ಕೊಂಡಿರ್ಬೇಕು. ಹಾಗೆ ನಿಮ್ಗೆ ಆ ಸ್ವೀಟ್ನೆಸ್ ಫೀಲ್ ಆಗ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಆದ್ಮೇಲೆ ಜೆಲ್ ತರ ಫೀಲ್ ಆಗ್ತದೆ, ಇನ್ನೊಂದು ಗಮ್ ಹಾಕೊಂಡಿರೋ ಹಾಗೆ ಬಾಯಲ್ಲಿ ಆ ತರ ಇರುತ್ತೆ ಏಲಕ್ಕಿ. ಇದು ಕಾಫಿ ಇದೆಲ್ಲ ಸರ್. ಈಗ ಇದು ಫ್ಲೇವರ್ ಅಂದ್ರೆ machine ಅಲ್ಲಿ ಫ್ಲೇವರ್ ಇದು ಮಾಡಲ್ಲ. ಅದು ಏನ್ ಬರುತ್ತೆ ಈಗ ಹ್ಯಾಸಲ್ ಬರೋದಾದ್ರೆ ಹ್ಯಾಸಲ್ ನ ಡೈರೆಕ್ಟ್ ಆಗಿ ಪೌಡರ್ ಮಾಡಿ ಕಾಫಿ ನಾವೇನು ಬಾಯ್ಲ್ ಮಾಡ್ತೀವಿ ಹಾಗೆ ಇದು ಮಾಡಿರ್ತೀವಿ. ಆಗ ಏನಾಗುತ್ತೆ ಅಂದ್ರೆ ನಿಮ್ಗೆ ನ್ಯಾಚುರಲ್ ಆಗಿ ಅದ್ರ ಫ್ಲೇವರ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಡಿಫಾಲ್ಟ್ ಆಗಿ. ಈಗ ಅಂದ್ರೆ ಅದ್ರದ್ದು ಫ್ಲೇವರ್ ನ ಮಿಕ್ಸ್ ಮಾಡಲ್ಲ. ಫ್ಲೇವರ್ ಅಲ್ಲ, ಈಗ ನೋಡಿ ವೆನಿಲಾ ಇದ್ರೆ ವೆನಿಲಾ ಎಕ್ಸ್ಟ್ರಾಕ್ಟರ್ ನ ಡೈರೆಕ್ಟ್ ಆಗಿ ಆಡ್ ಮಾಡ್ತೀವಿ. ಹಾ, ಹ್ಯಾಸಲ್ ನಟ್ ಆದ್ರೆ ಹ್ಯಾಸಲ್ ನಟ್ ನೇ ಮಿಕ್ಸ್ ಮಾಡ್ತೀವಿ. ಓಹೋ ಡೈರೆಕ್ಟ್. ಡಾರ್ಕ್ ಚಾಕ್ಲೇಟ್ ಅಂದ್ರೆ ಕೋಕೋ ಪೌಡರ್ ಡಾರ್ಕ್ ಇಂಡೋಸ್ ಅದನ್ನ ಮಿಕ್ಸ್ ಮಾಡ್ತೀವಿ. ಈ ಇದು ವೈನ್ಸ್ ಇದೆ ಅಲ್ಲ, ವೈನ್ಸ್ ಅಂದ್ರೆ ಇಲ್ಲಿ ಒಂದು ಟ್ರೆಡಿಷನಲ್ ಸರ್, ಅಂದ್ರೆ ಮನೆಯವ್ರು ಗಂಡಸರು ಕುಡಿಯುವಾಗ ಅವ್ರ ಕಂಪ್ನಿ ಕೊಡೋಕ್ಕೋಸ್ಕರ ಲೇಡೀಸ್ ಇಲ್ಲಿ ಸ್ವಲ್ಪ ತಯಾರು ಮಾಡ್ಕೊಂಡು ಬಿಡಿ. ಪ್ರತಿಯೊಬ್ಬರು ಮನೇಲಿ ಇರುತ್ತೆ. ಅದು ಓಕೆ. ನಾವು ಡ್ರಿಂಕ್ಸ್ ಮಾಡೋದು ಸರ್, ಟ್ರೈ ಮಾಡ್ಬೇಕಾಗುತ್ತೆ. ನಾನ್ ಆಲ್ಕೋಹಾಲಿಕ್. ಬಟ್ ಯು ಶುಡ್ ಟ್ರೈ ದಟ್ ಚಿಲ್ಲಿ ವೈನ್. ಚಿಲ್ಲಿ ವೈನ್ ಒನ್ ಆಫ್ ದ ಬೆಸ್ಟ್. ಅದು ಒಂದು 22 ಬೆನಿಫಿಟ್ ಜೊತೆ ಇರುತ್ತೆ. ಒಂದು ಬಾಟಲ್ ನಿಮ್ಮ ಮನೇಲಿ ಇದ್ರೆ ಒಂದು ಹಾಸ್ಪಿಟಲ್ ಇದ್ದಾಗ ಫೀಲ್ ಆಗ್ಬಹುದು ಅಂತ ಯೂಸಾ. ಚಿಲ್ಲಿ ವೈನ್ ಜಾಯಿಂಟ್ ಪೇನ್ ಹೀಲ್ ಮಾಡುತ್ತೆ, ಆಂಟಿ ಕ್ಯಾನ್ಸರ್ ತರ ಕೆಲಸ ಮಾಡುತ್ತೆ, ಹೇರ್ ಗ್ರೋತ್ ಇಂಪ್ರೂವ್ ಮಾಡುತ್ತೆ, ಐಸೈಟ್ ಒಳ್ಳೇದು, ಸಲೈವಾ ಪ್ರೊಡಕ್ಷನ್ಗೆ, ಸ್ಕಿನ್ ಅಲ್ಲಿ ಫಂಗಸ್ ಇದ್ರೆ ಹೋಗುತ್ತೆ, ಆಸಿಡಿಟಿ ರಿಡ್ಯೂಸ್ ಮಾಡುತ್ತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ. ಬರ್ಡ್ ಐ ಚಿಲ್ಲಿ ನೋಡ್ಲಿಕ್ಕೆ ಸಣ್ಣದು, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಆ ತರ. ಇಷ್ಟೇ ಸಣ್ಣದು ಚಿಲ್ಲಿ, ಒಂದ್ ತಿಂದ್ರೆ ವಿತೌಟ್ ಮ್ಯೂಸಿಕ್ ವಿತೌಟ್ ಕೊರಿಯೋಗ್ರಾಫಿ ಮಾಡ್ಬೋದು. ಹೌದು, ಬರ್ಡ್ ಐ. ಒಂದನ್ನ ಡೈರೆಕ್ಟ್ ಆಗಿ ಹಾಗೆ ಹಸಿಯಾಗಿರೋ ಸರ್ ಹೇಳಿದ್ರು, ಬಟ್ ಗಿಡದಿಂದ ತಿತ್ತು ತಿಂದ್ರೆ ಸರ್ ವಿತೌಟ್ ಮ್ಯೂಸಿಕ್ ವಿತೌಟ್ ಕೊರಿಯೋಗ್ರಾಫರ್ ಡ್ಯಾನ್ಸ್ ಮಾಡ್ಬೋದು, ಅಷ್ಟು ಖಾರ ಇದೆ. ಸಾಕು ಎಷ್ಟು ದಿನ. ಅಷ್ಟು ತಿನ್ನದ ಸಿಪ್ಪೆ ತೆಗೆದು ತಿನ್ಬೇಕಾ? ಫುಲ್ ಟೈಮ್. ಹಾ ಬಂದೆ. ಆಯಿಲ್ ಸ್ವಲ್ಪ ಸ್ವಿಚ್ ಮಾಡಿ. ಯಾವ್ದಿದು? ವಾಲ್ನಟ್. ಓಕೆ. ಎಣ್ಣೆ ಇದು ತುಂಬಾ ಒಳ್ಳೆದು ಸರ್ ಹಾರ್ಟಿಗೆ. ಹಾರ್ಟಿಗೆ, ಹೇರ್ ಗ್ರೋತಿಗೆ. ರೆಡ್ ಚಿಲ್ಲಿ ವೈನ್ ಎಷ್ಟದು ಪ್ರೈಸ್? ಚಿಲ್ಲಿ ಎಲ್ಲ ಸೇಮ್ ಇರುತ್ತಾ? ಮತ್ತೆ ಆಲ್ಕೋಹಾಲ್ ಮೇಲೆ ಡಿಪೆಂಡ್ ಆಗ್ತದೆ. 600 rupees ಫುಲ್ ಬಾಟಲ್. ನೋ ಎಕ್ಸ್ಪೈರಿ ಡೇಟ್. ನೀವು ಎಷ್ಟು ವರ್ಷ ಇಡ್ತೀರಾ ಅಷ್ಟೇ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ರೆಡ್ ಚಿಲ್ಲಿ ವೈನ್ ಚಾಕ್ಲೇಟ್ ಏನೋ ಟೇಸ್ಟ್ ಮಾಡ್ತೀವಿ. ನಿನ್ನೆ ಅಪ್ಪ ಸರ್ ಒಂದು 20 ಚಾಕ್ಲೇಟ್ ಕೊಟ್ಟಿದ್ದಾರೆ ಅವರು. ತಗೊಂಡ್ಮೇಲೆ ಅದೇ ಮನೇಲಿ ಕೇಳಿದ್ನಿಗೆ ಸ್ಪೈಸಸ್ ಎಲ್ಲ ಟೇಸ್ಟ್ ಮಾಡಿದ್ರೆ ಕಾಫಿ ಬೀನ್ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿದೆ. ತಗೊಂಡು ಹೋಗಿದ್ವಿ. ಕಹಿಯಾಗಿ ಸಿಹಿಯಾಗಿ ನಮ್ಮ ಜೀವನ ತರನೇ ಇದೆಯಲ್ಲ. ನಮ್ಗೆ ಇದೇ ಇಷ್ಟ ಆಯ್ತು ಆಲ್ಮಂಡ್. ಇಲ್ಲ ಅದನ್ನೂ ಇಷ್ಟ ಆಯ್ತು ನಂಗೆ. ಅದು ಯುನೀಕ್ ಸರ್, ಸಿಗುತ್ತೆ ಬಟ್ ಇದು ಯುನೀಕ್. ಕಾಫಿ ಬೀನ್ಸ್, ಕಾಫಿ ಬೀನ್ ರೋಸ್ಟ್ ಮಾಡಿ ಮೇಲೆ ಚಾಕ್ಲೇಟ್ ಕೋಟಿಂಗ್ ಇರುತ್ತಲ್ಲ. ಓಕೆ. ಈಸಿ ಕೋಕೋನಟ್ ಆಯಿಲ್ ಬೇಕು. ಅದೇ ತೋರಿಸಿದ್ರು. ಇನ್ನೊಂದ್ಸರಿ ಏನಾಗಲ್ಲ ಸರ್, ಕಾಫಿ ಮೇಲೆ ಇರೋ ಹಸ್ಕ್ ಮತ್ತೆ ಬ್ಯಾಂಬೂ ಇಂದ ಮಾಡೋದು. ಹೌದಾ? ಯಾವ್ದಾದ್ರು ಕಲರ್ ಬಿಸಾಡು. ತುಂಬಾ ಚೆನ್ನಾಗಿದೆ. ತಲೆ ಹೊಡೆಯುತ್ತೆ ಅಷ್ಟೇ, ಭಾರಿ ಅಲ್ಲ? ತಲೆ ಹೊಡಿತೀವಿ ಸರ್, ಅದು ಹೊಡಿಯೋದು. ಅದೇ ಅಂತ ಇದೀನಿ. ಚಲೋ ಇಷ್ಟಕ್ಕೊಂದು ತಗೊಂಡ ಅದೇ 150 ಒಂದತ್ತ ಕಮ್ಮಿ ಮಾಡಿ ಕೊಡ್ತಾರ ಅವ್ರು. ಅಲ್ಲ ಅಂದ್ರೆ ಅದ್ರ ಬೇರೆ ಬೇರೆ ಪ್ರೈಸ್ ಇದೇನು? ಪ್ರೈಸ್ ನ ಇದನ್ನ ಪೌಡರ್ ಆಮ್ಲ ಏನ್ ಪೌಡರ್ ಇದೆ? ಅಂದ್ರೆ ನೀರಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ? ಹಚ್ಬೋದು, ಕುಡಿಬೋದು, ಹಚ್ಕೋಬಹುದು. ಕಾಫಿನಾ? ಏನ್ ಕಾಫಿನಾ ಸರ್? ಅದು ಕಾಫಿ ಬೀನ್ ಸರ್, ರೆಗ್ಯುಲರ್ ಕಾಫಿ ಬೀನ್ ಅಲ್ಲ ಇದು. ಇದು ಕಾಡಲ್ಲಿ ಒಂದು ಬೆಕ್ಕಿರುತ್ತೆ, ಕಪ್ಪು ಬೆಕ್ಕು. ನೀವು ಕೇಳಿರ್ತೀರಾ, ಹೇಳಿದೀರಾ?
ಕಪ್ಪು ಬೆಕ್ಕು ಕಾಡಲ್ಲಿಂದ ಗೊತ್ತಿಲ್ಲ. ಕಬ್ಬೆಕ್ಕು ಅಂತ ಒಂದು ಬೆಕ್ಕು ಬರುತ್ತೆ ಸರ್. ಕಪ್ಪು ಬೆಕ್ಕಲ್ಲ, ಕಬ್ಬೆಕ್ಕು ಅಂತ ಬರುತ್ತೆ. ಸಿವಿಟ್ ಕ್ಯಾಟ್ ಅಂತ ಹೇಳ್ತಾರೆ ಇಂಗ್ಲಿಷ್. ಆ ಬೆಕ್ಕು ಏನ್ ಮಾಡುತ್ತೆ ಅಂದ್ರೆ ಕಾಫಿ ಬೀಜಗಳು ಹಣ್ಣಾಗಿರುವಾಗ ತಿನ್ನುತ್ತೆ ಸರ್. ಕಾಫಿ ಬೀಜಗಳು ನಿಮಗೆ ಗೊತ್ತಿರೋ ಹಾಗೆ ಕಾಫಿ ಹೇಗಿರುತ್ತೆ? ಬ್ಲ್ಯಾಕ್ ಅಂದ್ರೆ ಕಾಫಿ ಟೇಸ್ಟ್ ಹೇಗಿದೆ ಸರ್ ನಿಮಗೆ ಗೊತ್ತಿರೋ ಬಟ್ ಕಾಫಿ ಯಾವಾಗ ಹಣ್ಣಾಗುತ್ತೋ ಅವಾಗ ತುಂಬಾ ಸಿಹಿಯಾಗಿರುತ್ತೆ. ಅದು ಮದುವೆ ತರ. ಮದುವೆ ಟೈಮ್ ನಲ್ಲಿ ಎಲ್ಲರೂ ಖುಷಿಯಾಗಿರ್ತಾರಲ್ಲ, ಆ ತರ ಅದು. ಆ ಟೈಮ್ ಅಲ್ಲಿ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಮದುವೆ ಊಟ ಅನ್ಕೊಂಡು ತಿನ್ಬಿಡುತ್ತೆ. ತಿಂದಾದ್ಮೇಲೆ ಮೇಲೆ ಇರೋ ಸಿಪ್ಪೆ ಮಾತ್ರ ಅದಕ್ಕೆ ಡೈಜೆಸ್ಟ್ ಆಗುತ್ತೆ, ಬಾಕಿ ಇರೋದೆಲ್ಲ ಹಾಗೆ ಪಾಟಿ ಮಾಡುತ್ತೆ. ಅದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ತರ ಕಲೆಕ್ಟ್ ಮಾಡಿ ಮೇಲೆ ಇರೋ ಸಿಪ್ಪೆಯನ್ನ ತೆಗೆದು ಅದನ್ನ ಕ್ಲೀನ್ ಮಾಡಿ ಹಾಟ್ ವಾಟರ್ ಅಲ್ಲಿ ವಾಶ್ ಮಾಡಿ ಮತ್ತೆ ಕಾಫಿ ಮಾಡ್ತೀವಿ. ಆ ಕಾಫಿ ಪ್ರಪಂಚದಲ್ಲಿರೋ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾಫಿ. ಇಂಡೋನೇಷ್ಯಾದಲ್ಲಿ ದೇ ಯೂಸ್ ಟು ಫೀಡ್ ದ ಕ್ಯಾಟ್. ಅವರು ತಿನ್ನಿಸ್ತಾರೆ, ತಿನ್ನಿಸ್ಬಿಟ್ಟು ತಿನ್ಸಕ್ಕೋಸ್ಕರ ಆ ಬೆಕ್ಕುಗಳನ್ನ ಬೆಳೆಸ್ತಾರೆ. ಇಂಡಿಯಾದಲ್ಲಿ ಪರ್ಮಿಷನ್ ಇಲ್ಲ, ನಾವು ತಿನ್ಸಿದ್ರೆ ನಮ್ಗೆ ಪೊಲೀಸ್ ಅವರು ತಿನ್ನಿಸ್ತಾರೆ. ಬೈ ನ್ಯಾಚುರಲಿ ಏನ್ ಸಿಗುತ್ತೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಕಾಫಿ ಮಾಡ್ತೀವಿ. ಅಂದ್ರೆ ಇಲ್ಲಿ ಯಾಕೆ ಪರ್ಮಿಷನ್ ಇಲ್ಲ ಅಂತ? ಅದು ಲೀಗಲ್ ಅಲ್ವಲ್ಲ? ಇಲ್ಲಿಗಲ್ಲ. ಹಾಗಲ್ಲ, ನಾವು ತಿನ್ಸೋದು ಇಲ್ಲೀಗಲ್ ಸರ್. ನಾವು ಫೋರ್ಸ್ಫುಲ್ ಆಗಿ ಆ ಬೆಕ್ಕ ತಿನ್ಸಂಗಿಲ್ಲ. ಏನಕ್ಕಂತ ಸರ್ ಅವರು ಇಂಡೋನೇಷ್ಯಾದಲ್ಲಿ ಅವ್ರಿಗೆ ಪರ್ಮಿಷನ್ ಇದೆ, ಅವ್ರು ಇಲ್ಲಿಗಲ್ ಆಗಿ ಅದನ್ನ ಬೆಕ್ಕುಗಳನ್ನ ಸಾಕ್ತಾರೆ. ಇಲ್ಲಿ ಆ ಬೆಕ್ಕುಗಳನ್ನ ಸಾಕಕ್ಕೆ ಪರ್ಮಿಷನ್ ಇಲ್ಲ. ಇದಕ್ಕೆ ಮೊನ್ನೆ ತಾನೇ ನಡೆದೆ ನಾನು. ಓಕೆ ಒಂದು ರೀಲ್ಸ್ ಅಲ್ಲಿ ಎಲ್ಲ ನೋಡಿದ್ದೆ. ರೀಲ್ಸ್ ಅಲ್ಲಿ ಯಾರೋ ಒಬ್ರು ವಿಡಿಯೋ ಮಾಡಿದ್ರು. ಆಲ್ಮೋಸ್ಟ್ 1 ಲಕ್ಷ ಗಂಟೆ ಬೆಲೆ ಆಗುತ್ತೆ ಒಂದು ಕೇಸ್. ಎಸ್ ಕರೆಕ್ಟ್. ನಾನು ವಿಡಿಯೋ ನೋಡಿದ್ದೆ. ಆ ಬೆಕ್ ಸಿಗಲ್ಲ, ಅದನ್ನ ಸಾಕೋಗೂ ಇಲ್ಲ ಅಂತ ಪರ್ಮಿಷನ್ ಕೊಟ್ಟಿಲ್ಲ. ಆಸ್ಟ್ರೇಲಿಯಾದಲ್ಲಿ ಯಾರೋ ಸಾಕಿದ್ದಾರೆ. ಇಂಡೋನೇಷ್ಯಾದಲ್ಲಿ ಯೂಸ್ ಟು ಫೀಡ್ ದ ಕ್ಯಾಟ್. ಅವ್ರು ಸಾಕ್ತಾರೆ, ತುಂಬಾ ಸಾಕ್ತಾರೆ. ಇದೇನು ಪಕ್ಕದಲ್ಲಿ ಇರೋದು? ಅದು ಪಿಪಿಲಿ ಅಂತ ಹೇಳ್ತಾರೆ ಸರ್, ರಾಂಗ್ ಪೇಪರ್. ಅದು ಕಫ ಕರಗಿಸಕ್ಕೆ ತುಂಬಾ ಈಸಿ. ಕಫ ಕರಗಿಸಕ್ಕ ಏನ್ ಮಾಡ್ಬೇಕು ತಗೊಂಡು? ಅಂದ್ರೆ ಮೀನ್ಸ್ ಜೇನುತುಪ್ಪದಲ್ಲಿ ಹಾಕೊಂಡು ತಿನ್ಬೇಕು ಸರ್. ಹೌದಾ? ಇದು ಸಿವಿಟ್ ಕ್ಯಾಟ್. ನೋಡ್ಲಿಕ್ಕೆ ಮುಂಗೂಸ್ ತರ ಕಾಣುತ್ತೆ. ಸಿವಿಟ್. ಇದನ್ನ ಸಿವಿಟ್ ಕ್ಯಾಟ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಕಬ್ಬೆಕ್ಕು ಅಂತ ಹೇಳ್ತಾರೆ. ಕಬ್ಬೆಕ್ಕು ನೋಡಿ, ನೀವು ಗೂಗಲ್ ನಲ್ಲಿ ಸಿಗುತ್ತೆ ನಿಮ್ಗೆ ಸಿವಿಟ್ ಕ್ಯಾಟ್ ಕಾಫಿ ಅಂತ. ಈ ತರ ಪಾಟಿ ಮಾಡಿ ಸರ್ ನೋಡಿ, ಈ ತರ ಪಾಟಿ ಮಾಡಿರ್ತದೆ ಬೆಕ್ಕು. ಅವು ತಿಂದ್ಬಿಟ್ಟು ಈ ತರ ಪಾಟಿ ಮಾಡಿರ್ತವೆ. ಆ ಪಾಟಿನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕಲೆಕ್ಟ್ ಮಾಡಿ ಈ ತರ ಕಾಫಿ ಮಾಡ್ಕೋತೇವೆ. ಅದಕ್ಕೆಲ್ಲ ಸ್ವಚ್ಛತೆ ಮಾಡಿ. ಇಲ್ಲಿ ಸ್ಮೆಲ್ ಇರೋದಿಲ್ಲ, ಟೇಸ್ಟ್ ಇರೋದಿಲ್ಲ ಸರ್. ಇದು ಮದುವೆ ಆದ್ಮೇಲೆ 2 ವರ್ಷ ಆದ್ಮೇಲೆ ಜೀವನ ಹೇಗಿರುತ್ತೆ ಆಗ ವ್ಯಾಲಿಡಿಟಿ ಮುಗಿದಿರುತ್ತೆ. ಪೌಡರ್ ಸಿಗುತ್ತಾ? ಹೌದು ಮೇಡಮ್, ಅದನ್ನ ಗ್ರೈಂಡ್ ಮಾಡ್ಬೇಕು, ಅದನ್ನ ರೋಸ್ಟ್ ಮಾಡ್ಬೇಕು, ವಾಶ್ ಮಾಡಿ ರೋಸ್ಟ್ ಮಾಡ್ಬೇಕು, ಮತ್ತೆ ಪೌಡರ್ ಮಾಡ್ತೇವೆ ಅದನ್ನ. ಅಂದ್ರೆ ಎನರ್ಜಿ ಏನು ಸಿಗುತ್ತೆ ಕಾಫಿಯಲ್ಲಿ ನೋಡಿ ಸರ್, ನಾವು ಟೇಸ್ಟ್ ತುಂಬಾ ವ್ಯತ್ಯಾಸ ಇರುತ್ತೆ. ನಾವು ಈ ಬಟ್ಟೆಯನ್ನು ಮುಂಚೆ ಅದು ಕಲರ್ ಹೀಗೆ ಇರೋದಿಲ್ಲ, ಅದನ್ನ 4 ಸಲ ವಾಶ್ ಮಾಡಿದ್ಮೇಲೆ ಕಲರ್ ಫೇಡ್ ಆಗುತ್ತೆ. ಅದನ್ನ ಸನ್ ಡ್ರೈ ಮಾಡ್ತಾರೆ ಅವರು. ನಾವು ಕಾಫಿಯನ್ನು ಕೂಡ ಸನ್ ಡ್ರೈ ಮಾಡ್ಬೇಕಾಗುತ್ತೆ. ಬಟ್ ಇವರು ಸನ್ ಡ್ರೈ ಮಾಡೋ ಜಾಗದಲ್ಲಿ ಅದ್ರ ಹೊಟ್ಟೆಯಲ್ಲಿ ಏನು ಹೀಟ್ನೆಸ್ ಇದೆ ಅದ್ರಲ್ಲಿ ಕಾಫಿ ಮೆಚೂರ್ ಆಗುತ್ತೆ. ರೈಟ್, ಅದು ಸೀಡ್ಲೆಸ್ ಗ್ರೇಪ್ಸ್. ಸರ್ ಎಲ್ಲ ಭಾರಿ ಮಾಹಿತಿ ಕೊಟ್ಟರು ನೋಡ್ರ. ಒಂದು ಗಂಟೆಗೆ ಆಯ್ತು ನಮ್ದು ಇಲ್ಲಿ ಮುಗಿತು. ಸೊ ಲೆಟ್ಸ್ ಗೋ. ಎಲ್ಲ ತಗೊಂಡು ನಮ್ಮ ರೂಮಿಗೆ ನಾವು ಅಲ್ಲಿ ಚೀಪ್ ಇಟ್ಬಿಡು, ಅಂತ ಏನ್ ಕಾಸ್ಟ್ಲಿ ಇಲ್ಲ. ಇಲ್ಲಿ ಇದು ಮತ್ತೆ ಇವು ಇಲ್ಲೇ ಬೆಳಿತಾರಂದ್ರೆ ಇಲ್ಲಿ ಚೀಪ್ ಇರ್ತಾವ. ನಮ್ಮಲ್ಲಿ ಹೆಂಗೆ ತೊಗರಿ ಬೆಳೆ ಇರ್ತಾವಲ್ಲ ಹಂಗ. ಯಾವ ಊರಾಗ ಏನು ಬೆಳಿತಾರ ಅದು ಚೀಪ್. ನೋಡ್ರಿ ನಮ್ಮ ರೂಮಿಗೆ ನೋಡ್ರಿ. ಚಲೋ ಲೈಟ್ಸ್ ಗೋ. ಚಲೋ ಬಂದೇವು ನಮ್ಮ ರೂಮಿಗೆ. ಇದೇ ನಮ್ಮ ಹೊಸ ರೂಮ. ಮಾಡ್ತೀನಣ್ಣ. ಮಾಡೋಣ ಮಾಡ್ತೀನಿ. ನಮ್ಮ ಡ್ರೈವರ್ ಸಾಬ್ರು ಫುಲ್ ಹೊಚ್ಚಿಗೆದ್ದಾರ. ವಿಡಿಯೋ ನೋಡಿ ಖುಷಿ ಆಗ್ಬಿಟ್ರು ಅವರು. ಹೊಸ ರೂಮ್ ಇದೆ, ಎಲ್ಲ ಹೊಸ ಟ್ರೈ ಮಾಡೋಣ ಅಂತ ಈ ಕಡೆ ಬಂದ್ವಿ.
ಚಲೋ ರೂಮಿಗೆ ಬಂದೇವಿ. ತಲಕಾವೇರಿ ಕಂಪ್ಲೀಟ್ ಆಯಿತು, ನಮ್ಮ ಇವೆಂಟ್ ಕಂಪ್ಲೀಟ್ ಆಯಿತು. ಇವೆಂಟ್ನಾಗ ಪ್ರೈಸು ಬಂತು. ನೆಕ್ಸ್ಟ್ ಗೋವಾ ಹೋಗೋ ಟ್ರಿಪ್ ಪ್ಲ್ಯಾನ್ ಮಾಡೀನಿ. ನಾ 6 months ವ್ಯಾಲಿಡಿಟಿ ಅದರದು. ಮತ್ತೇನು ಮಾಡಿದ್ವಿ ಇವತ್ತು? ಊಟ ಮಾಡಿದೇವಿ. ತಲಕಾವೇರಿ, ಭಾಗಮಂಡಲ, ಭಾಗಂಡೇಶ್ವರ ಟೆಂಪಲ್ಗೆ ಹೋದೇವಿ. ಎಲ್ಲ ಚಲೋ ಅನ್ಸುತ್ತು. ತಲಕಾವೇರಿ ಮಾತ್ರ ಭಾರಿ ಅನ್ಸುತ್ತೆ ನನಗೆ ಇವತ್ತು. ಆಮೇಲೆ ಬರ್ತಾ ಬರ್ತಾ ಒಂದು ಸ್ಟೋರಿ ಹೇಳಿದೆ ನಮ್ಮ ಅಣ್ಣ, ಡ್ರೈವರ್ ಸಾಬ. ಅಂದ್ರೆ ನೀವು ನೋಡಿರ್ಬೋದು, ನಾ ವೀಡಿಯೋ ಮಾಡೋ ಟೈಮಿಗೆ ಎದುರಿನ ಗ್ಲಾಸ್ ಹೊಡೆದಿತ್ತು. ಎದಕ್ಕೆ ಹೊಡೆದ ಅಂದ್ರೆ ಏನಾರ ಆಗಿರ್ಬೋದು, ಕಲ್ಲಿಗೆ ಬಿದ್ದಿರ್ಬೋದು ಅಂತ ನಾವು ಕೇಳ್ದೇವಿ. ಬಟ್ ಅಣ್ಣ ಹೇಳ್ದ, ಈ ಥರ ಅಂದ್ರೆ ಮೀನ್ಸ್ ಈ ಥರ ಯೂಸ್ ಆಗುತ್ತೆ ನೋಡ್ರಿ ಒಂದ್ಸರಿ, ಇದು ತಿಳ್ಕೊಂಬಿಡ್ರಿ. ಏನಪ್ಪ ಅಂತಂದ್ರೆ ಗ್ಲಾಸ್ ಪೂರ ಇರಿಸ್ತೀವಿ ನಾವು. ನಮ್ಗೆ ಆಲ್ಮೋಸ್ಟ್ ನಮ್ಮ ಗುಲ್ಬರ್ಗ ಕಡೆ ಭಾಳ ಬಿಸಿಲು ಇರ್ತದೆ, ಇದು ಗೊತ್ತಿರಬಹುದು. ಬಟ್ ಅಂದರೂ ನಾವು ಒಂದ್ಸಲಿ ಹೇಳ್ತೀನಿ ಕೇಳ್ರಿ. ಗ್ಲಾಸ್ ಏನೋ ಪೂರ ಹಾಕಿದ್ರತ್ತ, ಫುಲ್ ವಿಂಡೋ ಕ್ಲೋಸ್, ಫುಲ್ ಹೀಟ್ನಾಗ ನಿಂದ್ರಿಸಿದಕ್ಕೆ ಅದು ಗ್ಲಾಸ್ ಕ್ರ್ಯಾಕ್ ಬಿಡ್ತದಂತ. ಅದಕ್ಕೆ ಆ ಗ್ಲಾಸ್ ಹೊಡೆದಂತ. ಸೊ ಯಾರ ಕಾರ್ ಇದ್ದವರು ಆ ಥರ ಜರ ನೋಡ್ರಿ, ಸ್ವಲ್ಪ ಗ್ಲಾಸ್ ಸ್ವಲ್ಪ ತಳಗಿಟ್ಟು ಹೋಗ್ರಿ. ಸ್ವಲ್ಪ ಗಾಳಿ ಆಡಲಿ ಒಳಗೆ, ಏನೂ ಆಗಲ್ಲ, ನಿಮ್ಮ ಗ್ಲಾಸ್ ಡ್ಯಾಮೇಜ್ ಆಗಲ್ಲ. ಇಲ್ಲಾಂದ್ರೆ ಗ್ಲಾಸ್ ಡ್ಯಾಮೇಜ್ ಆಗ್ತದೆ. ಆಮೇಲೆ ಇವತ್ತಿಂದು ಎಲ್ಲ ಮುಗೀತು. ಡೇ 1 ಕಂಪ್ಲೀಟ್ ಆಯಿತು. ನಿನ್ನೆಲ್ಲ ನೋಡಿದೆವು, ಇವತ್ತು ತಲಕಾವೇರಿ ಎಲ್ಲ ನೋಡಿದ್ವಿ. ನೆಕ್ಸ್ಟ್ ನಾಳೆ ಮುಂಜಾನೆ ಮಾತ್ರ ಮಂಡಲ್ಪಟ್ಟಿ ಪೀಕ್ ಹೋಗಲೇಬೇಕು. ನಾಳೆ ಮುಂಜಾನೆ ಎನಿ ಕಂಡೀಷನ್ ಹೋಗಲೇಬೇಕು. ನಾಳೆ ಅಲ್ಲಿ ಹೋಗ್ತೀವಿ ನಾವು ಮುಂಜಾನೆ. ಅಲ್ಲಾದ್ಮೇಲೆ ಸೀದಾ ಕಾಫಿ ಎಸ್ಟೇಟ್ ಏನೋ ಅವ ಇಲ್ಲಿ, ಅದೊಂದು ಸ್ವಲ್ಪ ನೋಡಿ ಇಫ್ ಪಾಸಿಬಲ್. ಅದಾದ್ಮೇಲೆ ಸೀದಾ ವಾಪಸ್ ಚಾಮುಂಡೇಶ್ವರಿ ಟೆಂಪಲ್ ಅದು ನೋಡ್ಬೇಕಂತ ಅಂದ್ಕೊಂಡಿವಿ ಮೈಸೂರದಾಗ. ಏನಾಗುತ್ತೆ ಗೊತ್ತಿಲ್ಲ, ನಾವೇನೋ ಪ್ಲ್ಯಾನ್ ಮಾಡಿರ್ತೀವಿ, ಅದೇನೋ ಪ್ಲ್ಯಾನ್ ಆಗ್ತದೆ. ಇವತ್ತು ಆ್ಯಕ್ಚುಲಿ ಮುಂಜಾನೆ ಎದ್ದು ಮಂಡಲ್ಪಟ್ಟಿಗೆ ಹೋಗ್ಬೇಕಂದ್ವಿ. ಇವತ್ತಾಗಲಿಲ್ಲ, ಹೈರಾಣ ಆಗಿದ್ದಕ್ಕೆ. ನಾಳೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದೀವಿ. ಇವತ್ತು ಬೇರೆ ಪ್ಲ್ಯಾನ್ ಮಾಡಿ ತಲಕಾವೇರಿ ಎಲ್ಲ ಹೋಗಿದ್ದೀವಿ. ಆಮೇಲೆ ಅದೇ ಗಿಫ್ಟ್ ಅದು ಸಿಕ್ತಲ್ಲ, ಅನ್ಬಾಕ್ಸಿಂಗ್ ಮಾಡ್ಬೇಕಂದ್ರೆ ಬಾಕ್ಸ್ ಇರಲಿಲ್ಲ ಅಂತ ಗಿಫ್ಟ್ ಕೊಟ್ಟರವರು. ಲಕ್ಕಿ ವಿನರ. ಚಲೋ ಬರ್ರಿ ಮಡಿಕೇರಿಗೆ ಎಲ್ಲರೂ. ಈ ರೂಮು ನೀವು ಅಂದ್ರೆ ಬುಕ್ ಮಾಡ್ಬೋದು, ಬಟ್ ಡ್ರಿಂಕ್ಸ್ ಥಿಂಗ್ಸ್ ಅಲವ್ ಇಲ್ಲ. ಅವು ಇದು ಫುಡ್ ಮೆನ್ಯೂ, ಈ ಥರದ ಫುಡ್ದು ಮೆನ್ಯೂ ಕೊಟ್ಟವರು. ಅಂದರೆ ಇಲ್ಲಿ ಫುಡ್ ಸಿಗಲ್ಲ, ನಾವು ಆರ್ಡರ್ ಮಾಡಿ ಈ ಹೋಟೆಲೇ ತರಿಸ್ಕೋಬೋದು. ಪಾರಿಸ್ ರೆಸ್ಟೋರೆಂಟ್, ವೆಜ್ ಆ್ಯಂಡ್ ನಾನ್ ವೆಜ್, ಕಾಲೇಜ್ ರೋಡ್, ಮಡಿಕೇರಿ. ಇಲ್ಲಿ ಇವ್ರಿಗೆ ಫೋನ್ ಮಾಡಿ ಇಲ್ಲಿ ತರಿಸ್ಕೊಂಡು ನಾವು ತಿನ್ಬೋದು. ಈ ರೂಮ್ನಾಗ ಇದು ಅದ, ಬಟ್ ಅಲ್ಲಿ ಇದ್ರಾಗ ವಿವ್ ಎಲ್ಲ ರೆಸಾರ್ಟ್ನಾಗ ಚಲೋ ಇರ್ತೀವಿ. ಹೋಟೆಲ್ ಅದ ಇಲ್ಲಿ, ಸಿಂಪಲ್ ಆ್ಯಂಡ್ ಬೆಸ್ಟ್. ಆಮೇಲೆ ಇದ್ರ ರೇಟು ಕಮ್ಮಿ ಅದ, ಅಫೋರ್ಡೆಬಲ್ ಪ್ರೈಸ್ ಅದ. ಇದು ಆ್ಯಕ್ಚುಲಿ ನಮಗೆ ಇಷ್ಟು ಬಂತು ಅಂತಂದ್ರೆ ಇಲ್ಲಿ ಎಷ್ಟು ಬಂತಲ್ಲ, 1300 rupees ಪರ್ ಅಂದ್ರೆ 1 night, ಅಂದರೆ ಒನ್ ಡೇ ಯೂಸ್ಫುಲ್ ಅದ ನೋಡ್ರಿ. ಅಂದ್ರೆ ಯಾರು 4-5 ಮಂದಿ ಬಂದ್ರೆ ಫುಲ್ ಸಸ್ತ ಅನ್ಸ್ಬಿಡ್ತದ, ಚಲೋ ಅನ್ಸುತ್ತೆ ನೋಡ್ರಿ. ಟ್ರೀಬೋ ಈಗ್ಲೋ ರೆಸಿಡೆನ್ಸಿ ಈ ಹೋಟೆಲ್ ಹೆಸರು. ಇದು ನಿಮಗೆ ಸಿಗ್ತದೆ ಸನಿನೇ, ಅಂದರೆ ಎಲ್ಲದ ಅಂದ್ರೆ ಮಡಿಕೇರಿ. ಏನು ಹೋಟೆಲ್ ಮಯೂರ ಅದಲ್ಲ, ಅಂದ್ರೆ ರಾಜಾ ಸೀಟ್ ಇನ್ ವ್ಯೂ ಪಾಯಿಂಟ್ ಅದಲ್ಲ, ಅದರಿಂದ ಸ್ವಲ್ಪ ಒಂದು 750 meters ಅಷ್ಟೇ ಅದ. ಇಲ್ಲಿ ಬಂದು ನೀವು ಬುಕ್ ಮಾಡ್ಕೋಬೋದು ಹೋಟೆಲ್. ಇದು ಭೀ ಚಲೋ ಅದ, ಎಲ್ಲ ಮೇಂಟೈನ್ ಚಲೋ ಮಾಡಿರಿ. ಆಯಿತು, ಇವತ್ತಿಗೆ ಇಷ್ಟೇ. ಮತ್ತು ನಾಳಿಂದು ಬೇರೆ ಕಂಟಿನ್ಯೂ ಮಾಡೋಣ. ಮತ್ತು ನಾಳೆ ಸಿಗ್ತೀನಿ. ಜೈ ಶ್ರೀರಾಮ್.